ಟೀಸರ್ಗೆ ಅಂತ ಹೇಳ್ಬೋದು. ತೆಲುಗು ಆಗಿರಬಹುದು, ಹಿಂದಿ ಆಗಿರಬಹುದು, ತಮಿಳ್, ಮಲಯಾಳಂ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಹಾಡಿ ಹೊಗಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇರಬಹುದು. ಬಾಸ್ ಸ್ತ್ರೀವಾದಿ ನಿರ್ದೇಶಕಿ ಈ ರೀತಿ ಹಸಿ ಬಿಸಿ ದೃಶ್ಯವನ್ನ ತೋರಿಸುವಂತಹ ಅವಶ್ಯಕತೆ ಇದೆ. ಹಾಲಿವುಡ್ ನವರು ಕೂಡ, ಇಂಗ್ಲಿಷ್ ನವರು ಕೂಡ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ, ನಾನು ಪಲ್ಲವಿ ರಾಜ್. ಸದ್ಯದ ಮಟ್ಟಿಗೆ ನೋಡೋದಾದ್ರೆ ಎಲ್ಲೆಲ್ಲೂ ಟಾಕ್ಸಿಕ್ ಹವಾ ಜೋರಾಗಿದೆ ಅಂತಾನೆ ಹೇಳ್ಬೋದು. ಪ್ಯಾನ್ ಇಂಡಿಯಾ ಸಿನಿಮಾ ಅಲ್ಲ, ಟಾಕ್ಸಿಕ್ ಪ್ಯಾನ್ ವರ್ಲ್ಡ್ ಸಿನಿಮಾ ಆಗಿರೋದ್ರಿಂದ ರಿಯಾಕ್ಷನ್ಸ್ಗಳು, ಒಂದಷ್ಟು ವಿಮರ್ಶೆಗಳು ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಟೀಸರ್ ನೋಡಿ, ಈ ಹಿಂದೆ ಜಸ್ಟ್ ಸಿನಿಮಾ ತಂಡ ಒಂದು ಪೋಸ್ಟರ್ ಅನ್ನ ಬಿಟ್ಟಿರುತ್ತೆ, ಅಂತಂದ್ರೆ ಜಸ್ಟ್ ಹೀರೋಯಿನ್ಗಳ ಇಂಟ್ರೊಡಕ್ಷನ್ ಪೋಸ್ಟರು. ಅದಕ್ಕೆ ಸಿಕ್ಕಾಪಟ್ಟೆ ರಿಯಾಕ್ಷನ್ಗಳಿರುತ್ತೆ. ಒಂದು ಕ್ಷಣ ಯಶ್ ಅವರ ಒಂದು ಪೋಸ್ಟರ್ ಬಂದ್ರೆ ಅಥವಾ ಅವರ ಟೀಸರ್ ಬಂದ್ರೆ ಹೇಗಿರುತ್ತೆ ಅನ್ನೋ ರೀತಿಯಲ್ಲಿರುತ್ತೆ. ಯಶ್ ಅವರ ಬರ್ತ್ಡೇ ಪ್ರಯುಕ್ತ ಸಿನಿಮಾ ತಂಡ ಅವರ ಒಂದು ಇಂಟ್ರೊಡಕ್ಷನ್ ವಿಡಿಯೋವನ್ನ ಒಂದು ಪ್ರೋಮೋ ಮೂಲಕ, ಒಂದು ಟೀಸರ್ ಮೂಲಕ ಬಿಟ್ಟಿದ್ದಾರೆ. ಸೊ ಸದ್ಯಕ್ಕೆ ಯಶ್ ಅವರ ಒಂದು ಸ್ಟೈಲಿಶ್ ಲುಕ್ಗೆ, ಅವರ ಒಂದು ಗ್ಲಿಮ್ಸ್ಗೆ ನಿಜವಾಗ್ಲೂ ಕೂಡ ಫ್ಯಾನ್ಸ್ ಫಿದಾ ಆಗೋಗಿದ್ದಾರೆ ಅಂತಾನೆ ಹೇಳಬಹುದು. ಬರೀ ನಮ್ಮ ಕನ್ನಡದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಷೆಗಳಲ್ಲೂ ಇನ್ಕ್ಲೂಡಿಂಗ್ ಇಂಗ್ಲಿಷ್ ಸೇರಿದಂತೆ ಸಿಕ್ಕಾಪಟ್ಟೆ ಫಿದಾ ಆಗಿದ್ದಾರೆ ಟೀಸರ್ಗೆ ಅಂತ ಹೇಳ್ಬೋದು. ಬೇರೆ ಬೇರೆ ಭಾಷೆಗಳಲ್ಲೂ ಕೂಡ ಅದನ್ನ ವಿಮರ್ಶೆ ಮಾಡೋದಾಗಿರಬಹುದು, ಆ ವಿಮರ್ಶೆ ಯಶ್ ಅವರ ಲುಕ್ ನ ಹೊಗಳೋದಾಗಿರಬಹುದು, ಅಥವಾ ಒಬ್ಬ ಮಹಿಳಾ ನಿರ್ದೇಶಕಿ ಒಂದು ಯಶ್ ಒಂದು ಪುರುಷನನ್ನ ಇಟ್ಕೊಂಡು ಸಿನಿಮಾವನ್ನ ಮಾಡಿದ್ರೆ, ಅದು ಕೂಡ ಗೀತು ಮೋಹನ್ ದಾಸ್ ಅಂತಂದ್ರೆ ಅವರೊಬ್ರು ಫೆಮಿನಿಸ್ಟ್, ಅವರ ಕಣ್ಣಿಗೆ ಯಾವ ರೀತಿ ಕಾಣಿಸಿದ್ದಾನೆ ಪುರುಷ ಅನ್ನೋದನ್ನ ಸಿನಿಮಾದ ಮೂಲಕ ತಂದಿರೋದನ್ನ ಇಡೀ ಅಂದ್ರೆ ನಮ್ಮ ಕನ್ನಡವನ್ನು ಒಳಗೊಂಡಂತೆ ಬೇರೆ ಬೇರೆ ಭಾಷೆಗಳಲ್ಲಿ, ತೆಲುಗು ಆಗಿರಬಹುದು, ಹಿಂದಿ ಆಗಿರಬಹುದು, ತಮಿಳ್, ಮಲಯಾಳಂ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಹಾಡಿ ಹೊಗಳ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇರಬಹುದು. ಅಂದ್ರೆ ಯಶ್ ಅವರ KGF ಸಿನಿಮಾ ಬಂದ ನಂತರದಲ್ಲಿ ಅವರಿಗೆ ಒಂದು ಅಭಿಮಾನಿಗಳ ಸಂಖ್ಯೆ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈ ಹಿಂದೆ ಅಂತಂದ್ರೆ ಯಶ್ ಅವರ ಸಿನಿಮಾಗಳು ನಮ್ಮ ಕರ್ನಾಟಕಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ನಮ್ಮ ಕರ್ನಾಟಕದಲ್ಲಿ ಮಾತ್ರ ಅವರಿಗೆ ಅಭಿಮಾನಿಗಳಿರ್ತಾರೆ. ಬಟ್ ಆಫ್ಟರ್ KGF ಹೇಗಾಗ್ಬಿಟ್ಟಿದೆ ಅಂತಂದ್ರೆ ಪ್ಯಾನ್ ಇಂಡಿಯಾ ಸ್ಟಾರ್ ಆಗಿ ಯಶ್ ಅವರು ಹೊರಬಂದಿದ್ದಾರೆ, ಪ್ಯಾನ್ ವರ್ಲ್ಡ್ ಸ್ಟಾರ್ ಆಗಿ ಹೊರಬಂದಿದ್ದಾರೆ ಅಂತ ಹೇಳ್ಬೋದು. ಬಿಕಾಸ್ ಅಷ್ಟರ ಮಟ್ಟಿಗೆ ಅವರನ್ನ ಪ್ರೀತಿಸೋರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಕೂಡ ತಮಿಳ್ ಆಗಿರಬಹುದು, ಹಿಂದಿಯಲ್ಲಾಗಿರ್ಬಹುದು, ಅವರ ಅಭಿಮಾನಿಗಳ ಸಂಖ್ಯೆ ನಮ್ಮ ಕನ್ನಡಕ್ಕಿಂತ ಹೆಚ್ಚಾಗಿದೆ ಅಂತಾನೆ ಹೇಳ್ಬಹುದು. ಅವರ ಒಂದು ರಾಖಿ ಬಾಯ್, ಅವ್ರು ಎಲ್ಲೋದ್ರೂ ಅವ್ರ ಹಿಂದೆ ಹೋಗೋದಿರಬಹುದು, ರಾಖಿ ಬಾಯ್ ಅಂತ ಕಿರ್ಚ್ಕೊಂಡು ಅವ್ರ ಜೊತೆಗೆ ಒಂದು ಫೋಟೋಗಾಗಿರ್ಲಿ, ಒಂದು ಸೆಲ್ಫಿಗಾಗಿರ್ಲಿ ಮುಗಿ ಬೀಳೋದಾಗಿರ್ಬಹುದು, ಇದೆಲ್ಲ ನೋಡ್ತಾ ಇದ್ರೆ ಅಂದ್ರೆ ಡೇ ಬೈ ಡೇ ಅವರ ಕ್ರೇಜ್ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ KGF 2 ಬಂದ ನಂತರದಲ್ಲಿ ಟಾಕ್ಸಿಕ್ ಅಲ್ಲಿ ಯಶ್ ಅವರು ಬ್ಯುಸಿ ಆಗಿರ್ತಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಹೇಗೆ ಕಾಣಿಸ್ತಾರಪ್ಪ ಅವರ ಲುಕ್ ಹೇಗಿರುತ್ತೆ, ಯಾವ ಶೇಡ್ ಅಲ್ಲಿ ಇರ್ತಾರೆ, ಒಂದು ಹೀರೋ ಆಗಿರ್ತಾರ ಅಥವಾ ವಿಲನ್ ಆಗಿರ್ತಾರ ಅನ್ನುವಂತ ಒಂದು ಕುತೂಹಲ ಜಾಸ್ತಿ ಇರುತ್ತೆ. ಸಿನಿಮಾದ ಹೆಸರೇ ಹೇಳ್ತಾ ಇದೆ ಟಾಕ್ಸಿಕ್ ಅಂತ. ಟಾಕ್ಸಿಕ್ ಅಂತಂದ್ರೆ ಒಂದು ವಿಷಕಾರಿಯಾಗಿರುವಂತಹ ರೋಲ್ ಅನ್ನ ಯಶ್ ಅವರು ಮಾಡಿದಾರ ಅನ್ನುವಂತಹ ಕ್ಯೂರಿಯಾಸಿಟಿ ಅವರ ಫ್ಯಾನ್ಸ್ಗೆ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು. ಸಿನಿಮಾ ತಂಡ ಬಿಟ್ಟಿರುವಂತಹ ಈ ಒಂದು ಚಿಕ್ಕ ಟೀಸರ್ ಒಂದು ಗ್ಲಿಮ್ಸ್ ನಲ್ಲಿ ಯಶ್ ಅವರು ಬಹಳ ಸ್ಟೈಲಿಶ್ ಲುಕ್ ನಲ್ಲಿ ರಾ ಆಗಿ ಕಾಣಿಸ್ಕೊಂಡಿದ್ದಾರೆ, ಸಖತ್ ಬೋಲ್ಡ್ ಆಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಇದನ್ನ ನೋಡಿದಂತಹ ಫ್ಯಾನ್ಸ್ಗೆ ದಿನೇ ದಿನೇ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ತಾ ಇದೆ. ಅದರಲ್ಲೂ ಕೂಡ ಒಂದು ಸಿನಿಮಾ ಮೇಕಿಂಗ್ ಆಗಿರಬಹುದು, ಡೈರೆಕ್ಷನ್ ಆಗಿರಬಹುದು, ಆಕ್ಟಿಂಗ್ ಆಗಿರಬಹುದು, ಎಲ್ಲ ಹಾಲಿವುಡ್ ರೇಂಜ್ ಅಲ್ಲಿ ಇರೋದ್ರಿಂದ ಒಂದು ಎಕ್ಸ್ಪೆಕ್ಟೇಷನ್ ಹೆಚ್ಚಾಗೇ ಇತ್ತು. ಈ 2026 ನಲ್ಲಿ ಮೋಸ್ಟ್ ಅವೈಟೆಡ್ ಸಿನಿಮಾ ಅಂತಂದ್ರೆ ಅದು ಟಾಕ್ಸಿಕ್ ಅಂತ ಹೇಳಬಹುದು. ಸೊ ಈ ಒಂದೊಂದು ಸೀಕ್ವೆನ್ಸ್ಗೆ, ಒಂದೊಂದು ಸೀನ್ಗೆ ಒಂದು ಹಾಲಿವುಡ್ ರೇಂಜ್ ಅಲ್ಲಿ ತೆಗೆದಿರೋದ್ರಿಂದ ಎಲ್ಲರೂ ಕೂಡ, ಬೇರೆ ಭಾಷೆಯವರು ಕೂಡ ಬಾಯಿ ಮೇಲೆ ಬೆರಳಿಟ್ಕೊಂಡು ನೋಡುವಂತಹ ಒಂದು ಟೀಸರ್ ಅಂತಂದ್ರೆ ಅದು ಟಾಕ್ಸಿಕ್ ಟೀಸರ್ ಆಗಿತ್ತು. ನೀವು ನೋಡ್ತಾ ಇರಬಹುದು ಸ್ಕ್ರೀನ್ ಮೇಲೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ರಿಯಾಕ್ಷನ್ ಅನ್ನ ಕೊಡ್ತಾ ಇದ್ದಾರೆ ಅದೊಂದು ಟೀಸರ್ ನ ನೋಡಿ. ಅಂದ್ರೆ ಈ ಹಿಂದೆ KGF ಬಂದ ನಂತರದಲ್ಲಿಯೂ ಕೂಡ ಎಲ್ಲರೂ ಅಂದ್ಕೊಂಡೇ ಇರ್ಲಿಲ್ಲ ಯಶ್ ಅವರು ಈ ರೀತಿ ಒಂದು ಅಭಿನಯಿಸ್ತಾರೆ, ಅವ್ರಿಗೆ ಈ ರೀತಿ ಒಂದು ಸಿನಿಮಾ ಬರುತ್ತೆ ಅಂತ. ಬಟ್ KGF ಬಂದ ನಂತರದಲ್ಲಿ ಅವರ ಫ್ಯಾಂಡಮ್ಮೇ ಕಂಪ್ಲೀಟ್ ಆಗಿ ಬದಲಾಗ್ತಾ ಹೋಯ್ತು. ಈ ಒಂದು ಟಾಕ್ಸಿಕ್ ಏನಿದೆ ಈ KGF ಗಿಂತ ದುಪ್ಪಟ್ಟು ಇನ್ನು ಹೆಚ್ಚಿನ ಮಟ್ಟದಲ್ಲಿ ನಿರೀಕ್ಷೆನ ಇಟ್ಕೊಂಡಿರೋದ್ರಿಂದ ಒಂದು ಮೈಂಡ್ ಬ್ಲೋಯಿಂಗ್ ಆಗಿರುವಂತಹ ಪರ್ಫಾರ್ಮೆನ್ಸ್ ನ ಯಶ್ ಅವರು ಮಾಡಿದ್ದಾರೆ ಅಂತ ಎಲ್ಲೆಡೆ ವ್ಯಕ್ತವಾಗ್ತಿರೋದು. ಸಾಕಷ್ಟು ಜನ ಸ್ಟಾರ್ಸ್ಗಳು ಕೂಡ ಈ ಒಂದು ಇದಕ್ಕೆ ಸಂಬಂಧಪಟ್ಟಂತೆ, ಟೀಸರ್ಗೆ ಸಂಬಂಧಪಟ್ಟಂತೆ ಕಮೆಂಟ್ ಮಾಡಿರೋದು, ಖುಷಿ ಪಟ್ಟಿರೋದನ್ನು ಕೂಡ ನಾವು ನೋಡ್ತಾ ಹೋಗ್ಬೋದು. ಬೇರೆ ಬೇರೆ ಭಾಷೆಗಳಲ್ಲೂ ಟೀಸರ್ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನ ಕೊಟ್ಟಿರೋದು, ವಿಡಿಯೋಗಳನ್ನ ಮಾಡಿರ್ಬೋದು. ಇದೇ ರೀತಿ ಏನಾದ್ರೂ ಮುಂದುವರೆದ್ರೆ, ಇವತ್ತು ಏನು ಒಂದು ರಿಯಾಕ್ಷನ್ ಸಿಕ್ಕಿದೆ, ಈ ರಿಯಾಕ್ಷನ್ನೇ ನೆಕ್ಸ್ಟ್ ಏನ್ ಸಿನಿಮಾದ ಅಪ್ಡೇಟ್ ಬರುತ್ತೆ, ಆ ಅಪ್ಡೇಟ್ಗೆ ಸಿಕ್ಕಿದ್ರೆ, ಆ ಟ್ರೈಲರ್ಗೆ ಸಿಕ್ಕಿದ್ರೆ ಅಥವಾ ಸಿನಿಮಾಗೆ ಸಿಕ್ಕಿದ್ರೆ
ನಿಜವಾಗಿಯೂ ಈ 2026ರ ಒಂದು ಬ್ಲಾಕ್ ಬಸ್ಟರ್ ಸಿನಿಮಾ ಆಗಿ ಟಾಕ್ಸಿಕ್ ಹೊರಹೊಮ್ಮುತ್ತೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಕ್ರೇಜ್ ನೋಡ್ತಾ ಇದ್ರೆ ಅದು ಹಾಗೆ ಆಗುತ್ತೆ ಅಂತ ನಮ್ಗೆಲ್ರಿಗೂ ಕೂಡ ಅನ್ನಿಸ್ತಾ ಇದೆ. ಪ್ರತಿಯೊಬ್ರು ಕೂಡ ಒಂದು ಯಶ್ ಅವರ ಫೋಟೋವನ್ನ ಸ್ಟೇಟಸ್ಗೆ ಇಟ್ಕೊಳ್ಳೋದಾಗ್ಲಿ ಅಥವಾ ಆ ಒಂದು ಟಾಕ್ಸಿಕ್ ನ ಒಂದು ಟೀಸರ್ ನ ಸ್ಟೇಟಸ್ಗೆ ಇಟ್ಕೊಳ್ಳೋದಾಗ್ಲಿ, ಸೋಷಿಯಲ್ ಮೀಡಿಯಾದಲ್ಲಿ ಜಸ್ಟ್ ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಈ ಟಾಕ್ಸಿಕ್ ಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ವಿಡಿಯೋಗಳೇ ಫುಲ್ಲು ಓಡಾಡ್ತಾ ಇದೆ. ಸೊ ಇದನ್ನೆಲ್ಲ ನೋಡ್ತಾ ಇದ್ರೆ ಈ ಒಂದು 2026ರ ಎಕ್ಸೈಟ್ಮೆಂಟ್ ಸಿನಿಮಾ ಅಂತಂದ್ರೆ ಅದು ಟಾಕ್ಸಿಕ್ ಆಗಿರುತ್ತೆ. ಒಂದಷ್ಟು ಸಿನಿಮಾಗೆ ಸಂಬಂಧಪಟ್ಟಂತೆ ಒಂದಷ್ಟು ಪಾಸಿಟಿವ್ ಇರುತ್ತೆ, ನೆಗೆಟಿವ್ ಇರುತ್ತೆ, ಎರಡನ್ನೂ ಕೂಡ ನಾವು ತಗೊಳ್ಬೇಕಾಗುತ್ತೆ. ಈ ಒಂದು ಅಂದ್ರೆ ಗೀತು ಮೋಹನ್ ದಾಸ್ ಅವರು ಮೂಲತಃ ಸ್ತ್ರೀವಾದ ತತ್ವವನ್ನ ಅಳವಡಿಸ್ಕೊಂಡಿರೋದ್ರಿಂದ ಅವರ ಸಿನಿಮಾದಲ್ಲಿ ಸ್ತ್ರೀವಾದ ತತ್ವವನ್ನ ಕೊಡೋದ್ರಿಂದ ಆಲ್ಮೋಸ್ಟ್ ಎಲ್ಲರೂ ಕೂಡ ಕಮೆಂಟ್ ಮಾಡ್ತಾ ಇದ್ದಾರೆ ಈ ಒಂದು ಟೀಸರ್ಗೆ ಸಂಬಂಧಪಟ್ಟಂತೆ. ಯಶ್ ಅವ್ರನ್ನ ಬೇರೆ ತರ ತೋರಿಸಿದ್ದೀರಾ, ಒಂದ್ ಸ್ವಲ್ಪ ಹಸಿ ಬಿಸಿ ದೃಶ್ಯಗಳು ಇರೋ ರೀತಿ ಕಾಣಿಸ್ತಾ ಇದೆ. ಒಬ್ಬ ಸ್ತ್ರೀವಾದಿ ನಿರ್ದೇಶಕಿ ಈ ರೀತಿ ಹಸಿ ಬಿಸಿ ದೃಶ್ಯವನ್ನ ತೋರಿಸುವಂತಹ ಅವಶ್ಯಕತೆ ಇದೆ. ಈ ರೀತಿ 1000 ಪ್ರಶ್ನೆ ಬರ್ತಾ ಇದೆ. ಒಂದು ಸಿನಿಮಾ ಅಂತ ಬಂದಾಗ ಜಸ್ಟ್ ಒಂದು ಗ್ಲಿಮ್ಸ್ ನ ನೋಡಿ ನಾವು ಕಂಪ್ಲೀಟ್ ಆಗಿ ಸಿನಿಮಾ ಇದೇ ರೀತಿ ಇರುತ್ತೆ ಅಂತ ನಾವು ಹೇಗೆ ಗೆಸ್ ಮಾಡ್ತೀವಿ ಅಲ್ವಾ? ನೆಕ್ಸ್ಟ್ ಟ್ರೈಲರ್ ಬಿಡ್ತಾರೆ, ನೆಕ್ಸ್ಟ್ ಸಿನಿಮಾ ಬರುತ್ತೆ, ಅದನ್ನ ನೋಡಿದ್ಮೇಲೆ ನಮ್ಗೆ ಗೊತ್ತಾಗುತ್ತೆ ಸಿನಿಮಾ ಹೇಗಿದೆ ಅಂತ. ಸೊ ಜಸ್ಟ್ ಇವಾಗ ಬಿಟ್ಟಿರುವಂತಹ ಈ ಒಂದು ಟೀಸರ್ ನೋಡಿದ್ಮೇಲೆ ಒಂದು ಬೇರೆ ರೀತಿ ಸಮಥಿಂಗ್ ಏನ್ ನಾವು ನೋಡ್ತಾ ಇದೀವಿ ಅದೇನು ಅಲ್ವೇ ಅಲ್ಲ, ಸಿನಿಮಾ ಬೇರೆನೇ ಇದೆ ಅನ್ನೋ ರೀತಿ ನಮ್ಗೆ ಗೊತ್ತಾಗ್ತಾ ಇದೆ. ಜಸ್ಟ್ ಹಾಲಿವುಡ್ ಲೆವೆಲ್ಗೆ ಒಬ್ಬ ನಿರ್ದೇಶಕಿ ಯೋಚನೆ ಮಾಡಿದ್ದಾರೆ ಅಂತಂದ್ರೆ, ಒಂದು ಹಾಲಿವುಡ್ ಲೆವೆಲ್ ನಲ್ಲಿ ಹೀರೋಯಿನ್ಸ್ ಗಳ ಪರಿಚಯ ಮಾಡಿದರೆ, ಹೀರೋ ಪರಿಚಯ ಮಾಡಿಕೊಡ್ತಾರೆ ಅಂದ್ರೆ ನಮ್ಮ ಕನ್ನಡ ಇಂಡಸ್ಟ್ರಿಯ ಸಿನಿಮಾ ಹಾಗೇನೆ ನಮ್ಮ ಭಾರತೀಯ ಸಿನಿಮಾ ಇಂಡಸ್ಟ್ರಿಯ ಸಿನಿಮಾ ಹಾಲಿವುಡ್ ರೇಂಜ್ಗೆ ಹೋಗ್ತಿದೆ ಅಂತಂದ್ರೆ ಅದಕ್ಕಿಂತ ಒಂದು ಸಂತೋಷವಾಗಿರುವಂತಹ ವಿಚಾರ ಇನ್ನೊಂದಲ್ಲ. ಮತ್ತೊಂದು ವಿಶೇಷತೆ ಏನಪ್ಪಾ ಅಂತಂದ್ರೆ ಈ ಸಿನಿಮಾಗೆ ಬರೀ ನಮ್ಮ ಭಾರತೀಯ ಭಾಷೆಯವರು ಮಾತ್ರ ಅಲ್ಲದೆ ಹಾಲಿವುಡ್ ಲೆವೆಲ್ ನಲ್ಲೂ ಕೂಡ ಮಾತಾಡ್ಕೊಳ್ತಿದ್ದಾರೆ. ಹಾಲಿವುಡ್ ನವರು ಕೂಡ ಇಂಗ್ಲಿಷ್ ನವರು ಕೂಡ ಈ ಒಂದು ಸಿನಿಮಾಗೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ, ರಿವ್ಯೂ ಅನ್ನ ಕೊಟ್ಟಿದ್ದಾರೆ. ಇದೇ ರೀತಿ ಸಪೋರ್ಟ್ ಟ್ರೈಲರ್ ಬಂದಾಗ ಆಗಿರಬಹುದು, ಹಾಗೇನೆ ಸಿನಿಮಾ ರಿಲೀಸ್ ಆದಾಗ ಇದ್ರೆ ಈ ವರ್ಷದ ಒಂದು ಬಹುದೊಡ್ಡ ಸಿನಿಮಾ ಆಗಿ ಟಾಕ್ಸಿಕ್ ಹೊರಹೊಮ್ಮುತ್ತೆ ಅಂತ ಹೇಳ್ಬೋದು. ಸೊ ಈ ವೇಟಿಂಗ್ ಇನ್ನು ಮುಂದುವರಿಬೇಕು. ಯಾಕಂದ್ರೆ ನೆಕ್ಸ್ಟ್ ಸಿನಿಮಾದಿಂದ ಸಿಕ್ಕಾಪಟ್ಟೆ ಅಪ್ಡೇಟ್ಗಳು ಕೂಡ ಬರುತ್ತೆ. ಆ ಅಪ್ಡೇಟ್ಗೂ ಇದೇ ರೀತಿ ಕ್ಯೂರಿಯಾಸಿಟಿ ಇರಬೇಕು. ಫ್ಯಾನ್ಸ್ ಅಂತೂ ಕಾಯ್ಕೊಂಡು ಕೂತಿದ್ದಾರೆ ಯಾವಾಗ ಟ್ರೈಲರ್ ಬರುತ್ತೆ, ಯಾವಾಗ ನಾವು ಸಿನಿಮಾ ನೋಡ್ತೀವಿ ಅಂತ. ಇನ್ನು ಮಾರ್ಚ್ 19ರವರೆಗೂ ನಾವು ಕಾಯಲೇಬೇಕಾಗುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತಷ್ಟು ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.